ಹೊಳೆನರಸೀಪುರ ತಾಲೂಕು ಹಳ್ಳಿಮೈಸೂರು ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ಎ. ಮಂಜು ನೆರವೇರಿಸಿದರು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ಮಿಸಿರುವ ಈ ಹಾಸ್ಟೆಲ್ನಲ್ಲಿ ಸಂಪೂರ್ಣ ಉಚಿತವಾಗಿರುವ ಸಕಲ ಸೌಲಭ್ಯವಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯುವಂತೆ ಶಾಸಕ ಎ. ಮಂಜು ಸಲಹೆ ನೀಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೌಸರ್ ಅಹಮದ್ ಮಾತನಾಡಿ, ನಮ್ಮ ಇಲಾಖೆ ವತಿಯಿಂದ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಕಟ್ಟಡದ ಉದ್ಘಾಟನೆ ಕಾರ್ಯ ನೆರವೇರಿಸಲಾಗಿದ್ದು, ನೆಲ ಅಂತಸ್ತು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಮತ್ತು ಮೊದಲ ಮಹಡಿಯನ್ನು 1 ಕೋಟಿ ವೆಚ್ಚದಲ್ಲಿ ನಿರ್ಮಿತಿ ಕೇಂದ್ರದಿಂದ ನಿರ್ಮಿಸಲಾಗಿದೆ. 6ನೇ ತರಗತಿಯಿಂದ 10ನೇ ತರಗತಿ ತನಕ ವ್ಯಾಸಂಗಕ್ಕೆ ಅವಕಾಶವಿದ್ದು, ಸುಸಜ್ಜಿತ ಕಟ್ಟಡದ ಜೊತೆಗೆ ಉತ್ತಮ ವ್ಯವಸ್ಥೆಯೊಂದಿಗೆ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಲಾಗಿದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 75% ಮತ್ತು ಇತರೆ ಜಾತಿಗಳಿಗೆ 25% ಪ್ರವೇಶಾತಿ ಇದ್ದು, ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡೆಯಬೇಕು. ಮುಖ್ಯವಾಗಿ ಸಂಪೂರ್ಣ ಉಚಿತವಾಗಿದ್ದು, ಕಲಿಕೆಗೆ ಅಗತ್ಯವಾದ ಲೇಖನ ಸಾಮಗ್ರಿ, ಪಾಠದ ಬೋಧನೆ ಮತ್ತು ಸಮವಸ್ತ್ರ ನೀಡಲಾಗುತ್ತದೆ. 8 ಸುಸಜ್ಜಿತ ಕೊಠಡಿಗಳು ಮತ್ತು 200 ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದರು. ಹಳ್ಳಿಮೈಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ.ಎಸ್. ವಿಶ್ವನಾಥ್, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸೋಮಶೇಖರ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಇದ್ದರು. ಕೌಸರ್ ಅಹಮದ್, ಸಹಾಯಕ ನಿರ್ದೇಶಕ, ಸಮಾಜ ಕಲ್ಯಾಣ ಇಲಾಖೆ, ಹೊಳೆನರಸೀಪುರ ತಾಲೂಕು. ಸರ್, ಇಲ್ಲಿ ಹಳ್ಳಿಮೈಸೂರು ಹೋಬಳಿ ಕೇಂದ್ರದಲ್ಲಿ ನಮ್ಮ ವಿದ್ಯಾರ್ಥಿನಿಯ ಬಾಲಕರ ಮೆಟ್ರಿಕ್ ವಿದ್ಯಾರ್ಥಿ ನಡೀತಿದ್ದು, ಹೊಸ ಕಟ್ಟಡ ಉದ್ಘಾಟನೆ ನಡೀತಾ ಇದೆ. ಮಾನ್ಯ ಶಾಸಕರು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಆಗಮಿಸ್ತಾ ಇದ್ದಾರೆ. ಮೊದಲ ಮಹಡಿ ಮತ್ತು 2ನೇ ಮಹಡಿ, ನೆಲ ಅಂತಸ್ತು ಮತ್ತು ಮೇಲೆ ಮೊದಲನೇ ಅಂತಸ್ತು ಕಟ್ಟಡ ಕಾಮಗಾರಿ ಪೂರ್ಣ ಆಗಿದ್ದು, ಇವತ್ತು ಉದ್ಘಾಟನೆ. ಈ ಶುಭ ಸಂದರ್ಭದಲ್ಲಿ ಆಗಮಿಸಿರುವ ಎಲ್ಲರಿಗೂ ನಾನು ಸ್ವಾಗತದೊಂದಿಗೆ ಈ ವಿಶೇಷ ದಿನದಲ್ಲಿ ಈ ನಮ್ಮ ಹಾಸ್ಟೆಲ್ನ ಸೌಲಭ್ಯವನ್ನು ಎಲ್ಲರೂ, ವಿಶೇಷವಾಗಿ ಪರಿಶಿಷ್ಟ ವರ್ಗದವರು ಮತ್ತು ಹಿಂದುಳಿದ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸವಲತ್ತು ಪಡ್ಕೋಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. 75% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಿದೆ. 25% OBC ಕ್ಯಾಟಗರಿಯವರಿಗೆ ಬಂದು ಸವಲತ್ತು ಪಡ್ಬೋದು. ಪ್ರತಿ ಮಗುವಿಗೆ ಅವಶ್ಯಕತೆ ಇರುವ ಪಠ್ಯಪುಸ್ತಕ ಆಗಲಿ, ಲೇಖನ ಸಾಮಗ್ರಿ ಆಗಲಿ, ಒಗ್ಗರಣೆಯಿಂದ ಹಿಡಿದು ಊಟ ವಸತಿಯಿಂದ ಹಿಡಿದು ಎಲ್ಲ ಒಳ್ಳೆಯ ಉತ್ತಮ ಗುಣಮಟ್ಟದ ಸವಲತ್ತು ಕೊಡ್ತೀನಿ. ದಯಮಾಡಿ ಉಪಯೋಗ ಪಡ್ಕೋಬೇಕು ಮನವಿ ಮಾಡ್ತಾ, ಈ ಮೊದಲನೇ ಅಂತಸ್ತು KRDLಯಿಂದ ಕಟ್ಟಲಾಗಿದೆ. 2 ಕೋಟಿ, ಸರಿಸುಮಾರು 2 ಕೋಟಿ ರೂಪಾಯಿ ಖರ್ಚಾಗಿದೆ. ಮತ್ತು ಮೊದಲ ಅಂತಸ್ತು ಅದು 1 ಕೋಟಿ ರೂಪಾಯಿ ನಿರ್ಮಿತಿ ಕೇಂದ್ರದಿಂದ ನಾವು ಕಟ್ಟಡನ ನಮ್ಮ ಹಿರಿಯ ಅಧಿಕಾರಿಗಳ ಸಹಕಾರದೊಂದಿಗೆ ಅತ್ಯದ್ಭುತವಾಗಿ ಕಟ್ಟಲಾಗಿದೆ. ದಯವಿಟ್ಟು ಇದರ ಸದುಪಯೋಗ ಪಡೆದುಕೊಳ್ಳಲು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಧನ್ಯವಾದ.